ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದಿಂದ ಹೊಸತೊಂದು ಗೈಡ್ಲೈನ್ಸ್ ಈಗ ಹೊರಡಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೋದಿ ಸರ್ಕಾರದ ದೊಡ್ಡ ಶಾಕ್ ಎದುರಾಗಿದೆ. ಈಗ ಕೇಂದ್ರ ಸರ್ಕಾರದ ಅಧಿಸೂಚನೆ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಟ್ಟ ಬಿಜೆಪಿ. ನಾಳೆ ನಾಡಿದ್ದು ಅಂತ ಕತೆ ಹೇಳ್ತಿದ್ದ ಕಾಂಗ್ರೆಸ್ನವರಿಗೆ ಇದು ಒಂದು ತರಹದ ದೊಡ್ಡ ಆಘಾತದ ಮೇಲೊಂದು ಆಘಾತ. ಬಿಜೆಪಿಯಿಂದ ಬ್ರಹ್ಮಾಸ್ತ್ರ ಅಧಿಕೃತವಾಗಿ ಪ್ರಯೋಗ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೋದಿ ಸರ್ಕಾರದ ಅತಿ ದೊಡ್ಡ ಶಾಕು. ಇದನ್ನ ದಹಿಸಿಕೊಳ್ಳೋದಕ್ಕೆ ಕೈ ನಾಯಕರಿಗೆ ಸಾಧ್ಯನಾ? ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಕೊಟ್ಟ ಬಿಜೆಪಿ. ನಾಳೆ ನಾಡಿದ್ದು ಅಂತ ಕತೆ ಹೇಳ್ತಿದ್ದ ಕಾಂಗ್ರೆಸ್ನವರಿಗೆ ಇದು ಒಂದು ತರಹದ ದೊಡ್ಡ ಆಘಾತ. ಬಿಜೆಪಿಯಿಂದ ಅತಿ ದೊಡ್ಡ ಬ್ರಹ್ಮಾಸ್ತ್ರವನ್ನ ಅಫಿಷಿಯಲ್ ಆಗಿ ಪ್ರಯೋಗ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೋದಿ ಸರ್ಕಾರದ ಅತಿ ದೊಡ್ಡ ಶಾಕು. ಕಾಂಗ್ರೆಸ್ಗೆ ಇದು ಒಂದು ತರಹದ ಆಘಾತ. ಇದು ನಾಳೆ ನಾಡಿದ್ದು ಅಂತ ಹೇಳಿ ಕತೆ ಹೇಳ್ತಿದ್ದಂತಹ ಕಾಂಗ್ರೆಸ್ನವರಿಗೆ ಅದೇನು ಎತ್ತ ಅನ್ನೋದನ್ನ ವಿವರಿಸಿ ಹೇಳ್ತೀವಿ. ಆದ್ರೆ ಈಗ ಬಿಜೆಪಿಯಿಂದ ಅಧಿಕೃತವಾದಂತಹ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ. ಇದು ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಿಕೊಳ್ಳಲಾಗದಂತಹ ಅತಿ ದೊಡ್ಡ ಆಘಾತ. ಇದು ಅದು ಕೂಡ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಸರ್ಕಾರ ಹೊಸ ಅಧಿಸೂಚನೆಯನ್ನ ಹೊರಡಿಸಿದೆ. ಇನ್ನು ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ತನ್ನ ಪಕ್ಷದ ಅತ್ಯಂತ ಪ್ರಮುಖ ಗುರಿ ಅಂತ ಹೇಳಿ ವೈಭವೀಕರಿಸಿಕೊಂಡು ಮಾತನಾಡ್ತಾ ಇತ್ತು. ಇನ್ನು ಸಿದ್ದರಾಮಯ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕೂಡ ಇದೇ ಕಾಸ್ಟ್ ಸೆನ್ಸಸ್ ಅನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು. ಜಾತಿ ಗಣತಿ ಸಂಬಂಧ ಕೇಂದ್ರ ಸರ್ಕಾರದಿಂದಲೂ ಅಧಿಸೂಚನೆ. ಇವತ್ತು ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ ಮೋದಿ ಸರ್ಕಾರ. ವರ್ಷದಿಂದಲೇ ದೇಶದಾದ್ಯಂತ ಜಾತಿ ಗಣತಿಗೆ ದಿನಾಂಕ ಘೋಷಣೆ. 2027 ಮಾರ್ಚ್ 1ರಿಂದಲೇ ದೇಶದಾದ್ಯಂತ ಜಾತಿ ಗಣತಿ ಶುರು. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಲಡಾಖ್, ಉತ್ತರಾಖಂಡ್ ಈ 2 ಕೇಂದ್ರಾಡಳಿತ ಪ್ರದೇಶ 2 ರಾಜ್ಯಗಳಲ್ಲಿ ಮುಂದಿನ ವರ್ಷ ಜಾತಿ ಗಣತಿ. ಈ 4 ಕಡೆಗಳಲ್ಲಿ ಮುಂದಿನ ವರ್ಷದ ಅಕ್ಟೋಬರ್ 1ರಿಂದ ಜಾತಿ ಗಣತಿ ಶುರು. ಜಾತಿ ಗಣತಿ ಸಂಬಂಧ ಕೇಂದ್ರ ಸರ್ಕಾರದಿಂದಲೂ ಅಧಿಸೂಚನೆ. ಸೊ ಇವತ್ತು ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದ ಮೋದಿ ಸರ್ಕಾರ. ಈ ಹಿಂದೆ ಭಾರತ 2010ರಲ್ಲಿ ನಡೆಸಿದಂತಹ ಜಾತಿ ಗಣತಿಯನ್ನು ಬಿಟ್ಟರೆ ಅದಾದ ನಂತರ ಭಾರತ ಜಾತಿ ಗಣತಿಯನ್ನ ಮಾಡಿಲ್ಲ. ಸೊ ಹಾಗಾಗಿ ಈಗ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇನ್ನು ರಾಜ್ಯ ಸರ್ಕಾರವೂ ಕೂಡ ಕಾಸ್ಟ್ ಸೆನ್ಸಸ್ ಮಾಡಿತ್ತು. ಅದನ್ನ ಇನ್ನೇನು ಅಧಿಕೃತವಾಗಿ ಅದನ್ನ ಬಿಡುಗಡೆ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಕೋರ್ಟ್ನಿಂದ ಆದೇಶವೂ ಕೂಡ ಬಂತು. ಒಂದು ದಶಕದ ಹಿಂದಿನ ಒಂದು ಗಣತಿ ಅಪ್ರಸಕ್ತ, ಅದು ಅವೈಜ್ಞಾನಿಕವಾದು. ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ತೆಗೆದುಕೊಂಡಿದ್ದಂತಹ ಆ ನಿರ್ಧಾರಕ್ಕೆ ತಿಲಾಂಜಲಿ ಇಡಲಾಗಿತ್ತು. ಸೊ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ, ರಾಹುಲ್ಗೆ ಇದು ಬಿಜೆಪಿ ಕೊಟ್ಟಂತಹ ಅತಿ ದೊಡ್ಡ ಶಾಕ್. ಹಳೆ ಜಾತಿ ಗಣತಿ ತಿರಸ್ಕರಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಹೊಸದಾಗಿ ಜಾತಿ ಗಣತಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸೂಚನೆ. ರಾಹುಲ್ ಖರ್ಗೆ ಸೂಚನೆ ಹಿನ್ನೆಲೆಯಲ್ಲಿ ಹಳೆ ಜಾತಿ ಗಣತಿ ವರದಿ ತಿರಸ್ಕೃತ. ಹೊಸದಾಗಿ ಜಾತಿ ಗಣತಿ ಮಾಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿದೆ. ಜೂನ್ 12ರಂದು ನಡೆದಿದ್ದ ವಿಶೇಷ ಸಂಪುಟ ಸಭೆಯಲ್ಲಿ ಹೊಸ ಜಾತಿ ಗಣತಿಗೆ ತೀರ್ಮಾನ. ಆದರೆ ಹೊಸ ಜಾತಿ ಗಣತಿ ಸಂಬಂಧ ಹೊಸ ಅಧಿಸೂಚನೆ ಪ್ರಕಟ ಆಗುವ ಮೊದಲೇ ಇತ್ತ ಕೇಂದ್ರ ಸರ್ಕಾರದಿಂದಲೇ ಜಾತಿ ಗಣತಿಗೆ ಇವತ್ತು ಅಧಿಸೂಚನೆಯನ್ನ ಪ್ರಕಟ ಮಾಡಿದೆ. ಸೊ ಇಲ್ಲೂ ಕೂಡ ಕೇಂದ್ರ ಸರ್ಕಾರವೇ ಮೇಲುಗೈ ಸಾಧಿಸಿದೆ. ಅದು ಕಾನೂನು ಪ್ರಕ್ರಿಯೆಯಲ್ಲಿ ಹೊಸ ತೊಡಕು ಎದುರಿಸುವ ಸಾಧ್ಯತೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ, ರಾಹುಲ್ಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಒಂದು ನಿರ್ಧಾರದಲ್ಲಿ ಅಥವಾ ಒಂದು ನಿಲುವಿನಲ್ಲಿ ಬದ್ಧರಾಗಿ ನಿಲ್ಲದೇ ಇರತಕ್ಕಂತಹ ಸರ್ಕಾರವಾಗಿ ಪರಿವರ್ತನೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ತಾನು ಆದೇಶಿಸಿ ಮಾಡಲ್ಪಟ್ಟಂತಹ ಒಂದು ಜಾತಿ ಗಣತಿಯನ್ನ ಅತ್ಯಂತ ಸುಲಲಿತವಾಗಿ ಮತ್ತು ಯಾವುದೇ ತರಹದ ವಿಘ್ನಗಳಿಲ್ಲದೆ ಪ್ರಾಯೋಗಿಕವಾಗಿ ಜಾರಿ ತರೋದಕ್ಕೆ
ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗಿ ಬಂತು. ಅದರಲ್ಲಿ ದೃಢವಾಗಿ ನಿಲ್ಲುವಂತ ಯಾವೊಬ್ಬ ನಾಯಕನು ಕರ್ನಾಟಕದ ಕಾಂಗ್ರೆಸ್ನಲ್ಲಿಲ್ವಾ? ಜಾತಿ ಜನಗಣತಿಯ ಒಂದು ಅಂಕಿ ಅಂಶಗಳು ಲೀಕ್ ಆಯಿತು. ಆ ಲೀಕ್ ಆಗಲ್ಪಟ್ಟಂತ ಅಂಕಿ ಅಂಶಗಳು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಅದರಲ್ಲಿ ಅಹಿಂದ ಸಮಾಜಕ್ಕೆ ಶಕ್ತಿ ತುಂಬುವಂತಹ ವಿಚಾರಗಳು ಒಳಗೊಂಡಿತ್ತು. ಈ ಭಾಗದ ಅಲ್ಪಸಂಖ್ಯಾತ ವಿಭಾಗಕ್ಕೂ ಕೂಡ ಒಂದು ತರಹದ ಶಕ್ತಿ ಅದರಲ್ಲಿತ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ವರ್ಗಕ್ಕೂ ಕೂಡ ಒಂದು ತರಹದ ಶಕ್ತಿ ಇದ್ದಂತೆ ಕಾಣ್ತಾ ಇದ್ದಂತಹ ಅಂಕಿ ಅಂಶಗಳಿಗೆ ಈಗ ಎಳ್ಳು ನೀರು ಬಿಡಲಾಗಿದೆ. ಸರ್ಕಾರ ಈ ಎಲ್ಲವನ್ನೂ ಕೂಡ ತನ್ನ ಮೌಖಿಕ ಭಾಷಣದಲ್ಲಿ ಹೇಳಿಕೊಳ್ತು. ನಾವು ಜಾತಿ ಜನಗಣತಿಯನ್ನು ತಂದೇ ತೀರುವೆವು, ನಾವು ಈಗೇನು ಜಾರಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಜಾತಿ ಗಣತಿಯೇ ರಾಜ್ಯದಲ್ಲಿ ನಾವು ಜಾರಿಗೆ ತರ್ತೀವಿ ಅಂಥೇಳಿ. ಆದರೆ ಅದಕ್ಕೆ ಎದುರಾದಂತಹ ಕಾನೂನು ಸಂಕಷ್ಟದಲ್ಲಿ ಸೋಲಬೇಕಾಗಿ ಬಂತು, ಶರಣಾಗತಿ ಆಗಬೇಕಾಗಿ ಬಂತು. ಇನ್ನು ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದೇನಾದರೂ ಹೇಳುವಾಗ ಅಥವಾ ಏನಾದರೂ ಒಂದು ಭರವಸೆ ಆಶ್ವಾಸನೆಗಳನ್ನು ಕೊಡುವಾಗ ಜನ ಸ್ವಲ್ಪ ಸಂಶಯದಿಂದಲೇ ಅದನ್ನು ಸ್ವೀಕರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರು ಹೇಳಿಕೊಂಡ ಯಾವೊಂದು ವಿಚಾರವೂ ಕೂಡ ಇನ್ನೂ ಪ್ರಾಕ್ಟಿಕಲ್ ಅಲ್ಲ. ತನ್ನಲ್ಲಿ ಧೈರ್ಯ, ಸ್ಥೈರ್ಯ, ಛಲ ಅಥವಾ ಆತ್ಮವಿಶ್ವಾಸದ ಕೊರತೆ ಕಾಂಗ್ರೆಸ್ಸಿಗಿದೆಯೋ ಗೊತ್ತಿಲ್ಲ. ಸೊ ಈ ಒಂದು ಬೆಳವಣಿಗೆ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.